ದೃಷ್ಟಿ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ ನಮಸ್ಕಾರ. ಇದೇ ಸಂದೂರು ಭಾಗದ ತಾಲೂಕ್ ಪಂಚಾಯತಿ ಆವರಣದಲ್ಲಿ ಇದ್ದೀನಿ. ಬಂಕಿಂ ಚಂದ್ರ ವಿಠೋತ್ಯಪ್ಪರ ರಾಷ್ಟ್ರಧ್ವಜದ ಗೀತೆಯನ್ನು ಯಾವ ಥರದ ಒಳಗಡೆ ವ್ಯವಸ್ಥೆ ಮಾಡಿದ್ದಾರೆ ಅನ್ನೋದು ಒಮ್ಮೆ ಭೇಟಿ ಮಾಡೋಣ. ನಂತರ ಮುಂದಿನ ದೃಶ್ಯವನ್ನು ತೋರಿಸೋಣ. ಹಾಗಾಗಿ ಒಮ್ಮೆ ಇಲ್ಲಿ ತಾಲೂಕ್ ಪಂಚಾಯತಿ ಹತ್ರ ಬಂದಿದ್ದೀನಿ. ಇಲ್ಲಿ ಒಳಗಡೆ ಹೇಗೆಲ್ಲ ತಯಾರಿ ಮಾಡಿರುತ್ತಾರೆ ಅನ್ನೋದರ ಬಗ್ಗೆ ಮಾಹಿತಿ ಪಡೆಯೋಣ. ಬನ್ನಿ ವೀಕ್ಷಕರೇ. ಬಳ್ಳಾರಿ ಜಿಲ್ಲೆ ಸಂಡೂರಿನ ತಾಲೂಕು ಪಂಚಾಯತ್ ಆವರಣದಲ್ಲಿ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಬ್ಬ. ವೀಕ್ಷಕರೇ, ಮುಂಚಿತವಾಗಿ ಶ್ರೀಧರ್ ಮೂರ್ತಿ ಸಹಾಯಕ ನಿರ್ದೇಶಕರು ಅವರಿಂದ ಸ್ವಾಗತ. ರಾಜೀವ್ ಗಾಂಧಿ ಜಿಲ್ಲಾ ಆಡಳಿತ ಡಾಕ್ಟರ್ ಸ್ವಾಮಿ ಅವರಿಂದ ಅಧಿಕಾರಿಗಳಿಗೆ ಸ್ವಾಗತ ಕೋರುವಂಥದ್ದು. ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನೋತ್ಸವದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ, ಮೊದಲನೇದಾಗಿ ನಮ್ಮ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ಮಾನ್ಯ ಮಡಗಿನ ಬಸಪ್ಪ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ನಾನು ತಮ್ಮೆಲ್ಲರ ಪರವಾಗಿ ಆರ್ಥಿಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ತಾಲೂಕು ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನೂರುದ್ದೀನ್ ಸಾಯರ್ ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಹಾಯಕ ನಿರ್ದೇಶಕರು ನರೇಗಾ ವಸಂತ್ ಸರ್ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಅದೇ ರೀತಿ ಪಂಚಾಯತ್ ರಾಜ್ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಮಹೇಶ್ ಸರ್ ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಧರ್ ಸರ್ ಅವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ NRLM ಸೆಕ್ಷನ್ ಅವರ ತಾಲೂಕು ವ್ಯವಸ್ಥಾಪಕರಾಗಿರ್ತಕ್ಕಂಥ ಸೋಮಶೇಖರ್ ಸರ್ ಅವ್ರಿಗೂ, ಅದೇ ರೀತಿ ಅವರ ಸಿಬ್ಬಂದಿಯವರು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಹಾಗೆ ನಮ್ಮ ತಾಲೂಕು ಪಂಚಾಯಿತಿಯ ಎಲ್ಲಾ ಪದಾಧಿಕಾರಿಗಳಿಗೂ ಮತ್ತು ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ನಾನು ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ನಂತರ ನಮ್ಮ ಗೃಹ ರಕ್ಷಕ ಇಲಾಖೆಯ ಸಿಬ್ಬಂದಿಗಳಿಗೆ ಮತ್ತು ಪದಾಧಿಕಾರಿಗಳಿಗೆ ಅವರಿಗೂ ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಂಡೂರಿನ ಮಾಧ್ಯಮ ಮಿತ್ರರು ಕೂಡ ನಾನು ಆರ್ಥಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಶಾಸಕರ ಒಂದು ಆಪ್ತ ಸಹಾಯಕರು ಮತ್ತು ಹಿರಿಯರಾಗಿರ್ತಕ್ಕಂಥ ಅವರು ಕೂಡ ಇಲ್ಲಿ ಬಂದಿದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತವನ್ನ ಬಯಸ್ತಾ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಈ ಕಾರ್ಯಕ್ರಮಕ್ಕೆ ಅಣಿಯಾಗಿರ್ತಕ್ಕಂಥ ಎಲ್ಲ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮಕ್ಕೆ ಅಣಿಯಾಗಿರ್ತಕ್ಕಂಥ ಎಲ್ಲರನ್ನೂ ಸ್ವಾಗತಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಡಗಿನ ಬಸಪ್ಪ ಅವರಿಂದಲೂ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಭಾರತ ದೇಶದ ತಿಳಿಯನ್ನ ತಿಳಿಸಿದರು. ನಮ್ಮ ಸಹಾಯಕ ನಿರ್ದೇಶಕ ವಸಂತ್ ಅವರೇ, ಸಹಾಯಕ ನಿರ್ದೇಶಕರು ಮತ್ತೊಬ್ಬ ಸೋದರಾಗಿರ್ತಕ್ಕಂಥ ಶ್ರೀಧರ್ ಅವರೇ, ಮತ್ತು ನಮ್ಮ ಮಹೇಶ್ ಅವರೇ, ಹಿರಿಯರಾಗಿರ್ತಕ್ಕಂಥ ಅಂಜನಪ್ಪನವರೇ, ಮತ್ತು ನಮ್ಮೆಲ್ಲ ತಾಲೂಕು ಪಂಚಾಯತಿ ಎಲ್ಲ ಅಧಿಕಾರಿಗಳೇ, ಸಿಬ್ಬಂದಿಗಳೇ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಮೆರುಗು ನೀಡಿ ನಮ್ಮ ಕಾರ್ಯಕ್ರಮ ಅಂತ ಪಾಲ್ಗೊಳ್ಳತಕ್ಕ ಗುರುಲಕ್ಷ್ಮಿ ದಳದ ಎಲ್ಲ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ, ಪತ್ರಿಕೆ ಮಾಧ್ಯಮ ಸೋದರರೇ, ಭಾಳ ಸಂತೋಷ ಅನಿಸುತ್ತೆ. ಯಾಕಂದರೆ 80 ವರ್ಷದ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರತಿನಿಧಿಗಳ ಉಪಸ್ಥಿತಿಯಲ್ಲಿ ನಮಗೆ ಧ್ವಜಾರೋಹಣ ಕಾರ್ಯಕ್ರಮ ಏನು ಸಿಕ್ಕಿದೆ, ನಾವು ಪುಣ್ಯ ಮಾಡಿವಿ ಅಂತೇಳಿ ಅನ್ಕೊಂತೀನಿ. ಯಾಕಂದರೆ ಈ ರಾಷ್ಟ್ರಧ್ವಜ ಆರೋಹಣ ಮಾಡುವುದು, ರಾಷ್ಟ್ರಧ್ವಜ ಏರಿಸುವುದು, ಆ ಭಾಗ್ಯ ಸಿಕ್ಕಿರೋದು ನಮ್ಮ ಹಿಂದಿನ ಜನ್ಮದ ಯಾವುದು ಪುಣ್ಯ ಅಂತೇಳಿ ನಾನು ಅನ್ಕೊಂತೀನಿ. ಇದು ಕಂಟಿನ್ಯೂ ಆಗಿ 3 ವರ್ಷ ಆಗಿ ಹಿಂದಿನ ಜನ್ಮದ ಪುಣ್ಯ ಅಂತೇಳಿ ನಾನು ಅನ್ಕೊಂತೀನಿ. ಹಾಗಾಗಿ ನಾವೆಲ್ಲರೂ ತ್ಯಾಗ ಬಲಿದಾನಗಳು ನಮ್ಮ ಶ್ರೀಧರ್ ಅವರು ಹೇಳಿದರು, ಯಾರ್ಯಾರು ಅಂಬೇಡ್ಕರ್ ಇರ್ಬೋದು, ಗಾಂಧೀಜಿ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ಭಾಳಷ್ಟು ಮಹನೀಯರು ಜಾತ್ಯತೀತವಾಗಿ ಒಂದು ರಾಷ್ಟ್ರ ಅಂತ ಬಂದಾಗ, ಒಂದು ರಾಷ್ಟ್ರ ಸ್ವತಂತ್ರ ಅಂತ ಬಂದಾಗ ಎಲ್ಲ ಜನಾಂಗದ ಒಗ್ಗೂಡಿ, ಅದು ಗಾಂಧೀಜಿಯವರ ಕರೆಗೆ ಒಗ್ಗೂಡಿ ಇಡೀ ದೇಶವನ್ನೇ ಒಂದೇ ಮಾತರಂ ಮೂಲಕ ಅಥವಾ ನಮ್ಮ ರಾಷ್ಟ್ರಗೀತೆ ಮೂಲಕ ಒಂದಾಗಿ ಏನು ಬ್ರಿಟಿಷರನ್ನು ಹೊಡೆದೋಡಿಸಿದೆವು. ನಂತರ ಸ್ವತಂತ್ರ ರಾಜ್ಯ ನಮ್ಮದು ಮತ್ತು ಪಾಕಿಸ್ತಾನ ಬಾಂಗ್ಲಾದೇಶ ಇರ್ಬೋದು. ನಂತರ ನಾವೆಲ್ಲ ಎಲ್ಲಿಗೆ ಬಂದು 80 ವರ್ಷ ಬಂದು ನಿಂತರೂ ಸಹ ಇನ್ನೂ ದೇಶದಲ್ಲಿ ಭಾಳಷ್ಟು ಅನಿಷ್ಟಗಳು,
ಬಹಳಷ್ಟು ಅಭಿವೃದ್ಧಿಯಲ್ಲಿ ಹಿನ್ನಡೆ ಇವೆಲ್ಲವನ್ನು ಕಂಡುಕೊಳ್ತೀವಿ. ಇದಕ್ಕೆ ಕಾರಣ ಏನಂತ ನಮ್ಮಲ್ಲಿ ಒಗ್ಗಟ್ಟಿನ ಕೊರತೆ. ಏನು ಗಾಂಧೀಜಿಯವರು ಹೇಳಿದರು, ಭಾರತೀಯರ ಒಗ್ಗಟ್ಟಾಗಿರೋದು ಭಾಳ ಅಸಾಧ್ಯ. ಉದಾಹರಣೆ ಮಹಾರಾಷ್ಟ್ರ ಇರ್ಬೋದು. ನಂತರ ಸಮಯ ಸಾಮಾನ್ಯವಾಗಿ ಬೆಳಗ್ಗೆ ಸೂಕ್ತ ಮುಹೂರ್ತದಲ್ಲಿ ನಿರ್ದಿಷ್ಟಪಡಿಸಿದ ರಾಷ್ಟ್ರೀಯ ಸಮಯದಂತೆ ಧ್ವಜ ಹಾರಿಸಲಾಗಿದೆ. ಪ್ರಸ್ತುತಿಯನ್ನು ಮಾಡಿರ್ತಕ್ಕಂಥವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಈಗ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಧ್ವಜಕಟ್ಟೆಗೆ ಆಹ್ವಾನಿಸಬೇಕಾಗಿ ಗೃಹರಕ್ಷಕ ದಳದ ಸಿಬ್ಬಂದಿಯವರಲ್ಲಿ ಮನವಿ ಮಾಡಿಕೊಳ್ತಿದ್ದೀನಿ. ಹಾಗೆಯೇ ಧ್ವಜಕಟ್ಟೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಧ್ವಜಾರೋಹಣ ಕಾರ್ಯಕ್ರಮವನ್ನು ಕೂಡ ನೆರವೇರಿಸಿಕೊಡಬೇಕಾಗಿ ಅವರಲ್ಲಿ ಸವಿನಯದಿಂದ ಪ್ರಾರ್ಥಿಸಿಕೊಡ್ತಾರೆ. जनगण मंगलदायक जय हे भारत भाग्य विधाता जय हे जय 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 हे. ಸ್ವಾತಂತ್ರ್ಯ ದಿನಾಚರಣೆಯ ದಿನ ಧ್ವಜಾರೋಹಣ ನೆರವೇರಿಸಲಿದ್ದು, ಈ ಬಾರಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರ ವಂದೇ ಮಾತರಂ ಗೀತೆಗೆ 150 ವರ್ಷಗಳು ತುಂಬಿರುವ ಸ್ಮರಣಾರ್ಥ ಪ್ರಥಮ ಬಾರಿಗೆ ಕೆಂಪುಕೋಟೆಯಲ್ಲಿ ಮೊಳಗಲಿದೆ. ಕರ್ನಾಟಕದಲ್ಲಿ ರಾಜ್ಯದಲ್ಲೂ ಸರ್ಕಾರದ ನಿರ್ದೇಶನದಂತೆ ವಿವಿಧೆಡೆ ಧ್ವಜಾರೋಹಣ ಹಾಗೂ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಹಾಗೇನೆ ನಮ್ಮ ಊರು ನಮ್ಮ ಸೊಂಡೂರು ನಮ್ಮ ಊರಿನಲ್ಲಿ ಸ್ವಾತಂತ್ರ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಸಂತೋಷದಿಂದ ಹಬ್ಬವನ್ನು ಆಚರಿಸಲಾಯಿತು. ಮಡಗಿನ ಬಸಪ್ಪ ಕಾರ್ಯನಿರ್ವಾಹಕ ತಾಲೂಕು ಪಂಚಾಯಿತಿ ಅಧಿಕಾರಿ ನೂರುದ್ದೀನ್, ತಾಲೂಕು ಪಂಚಾಯಿತಿ ಅನುಷ್ಠಾನ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಅಧ್ಯಕ್ಷರು ಶ್ರೀಧರ್ ಮೂರ್ತಿ, ಸಹಾಯಕ ನಿರ್ದೇಶಕರು ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಅಧಿಕಾರಿಗಳು ವಸಂತರಾಜ್, ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ನರೇಗಾ ಉದ್ಯೋಗ ವಿಬಿಜಿ ರಾಮ್ಜಿ, ಅಧಿಕಾರಿಗಳು ಸಂಡೂರು ಮಹೇಶ್, ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ತಾಲೂಕು ಪಂಚಾಯತ್ ಸಂಡೂರು ಮಲ್ಲಿಕಾರ್ಜುನ್, ಗೃಹ ಅಧ್ಯಕ್ಷಗಳಾದ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿಯ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಸಾರ್ವಜನಿಕರು ಭಾಗಿಯಾಗಿದ್ದರು. ವರದಿ ಬಾವಿಹಳ್ಳಿ ನಾಂದ್ಯಾ ನಾಯ್ಕ್, ದೃಷ್ಟಿ ನ್ಯೂಸ್, ಸಂಡೂರು.